ಇವ್ರು ಬಂದಮೇಲೆ ಇವ್ರಿಗೆ ಗೊತ್ತಾಗ್ತೈತೆ ಯಾವ ಥರ ಗೇಮು ಯಾವ ಥರ ಟಾಸ್ಕ್ ಇದೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಗೊತ್ತಾಗ್ತೈತೆ. ಇವ್ರಿಗೂ ಗೊತ್ತಾಗ್ತಿದೆ, ಅವ್ರಿಗೂ ಗೊತ್ತಾಗ್ತಿದೆ ಹೆಂಗೆ ಆಡಬೇಕು ಅಂತ. ಇಲ್ಲ, ಇಷ್ಟ ಇಲ್ಲ. ಅವ್ರು ಚೆನ್ನಾಗಿ ಆಡಲ್ಲ, ಮತ್ತು ಒಂಥರ ಅವರು ಆಡೋದು ಇಷ್ಟ ಇಲ್ಲ ಒಂದು ಸ್ವಲ್ಪ. ಅಂದರೆ ಒಳಗಡೆ ಒಂದು ಆಚೆ ಒಂದು ಆ ಥರ ಈ ಕಡೆಯಿಂದ ತಂದು ಆ ಕಡೆಗೆ ಹಾಕೋದು. ಸೊ ಅದಕ್ಕೋಸ್ಕರ ರಕ್ಷಿತಾ ಹಾಂ ನೋಡ್ತೀವಿ. ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನ್ ಮಾಡ್ತಾನೆ ಎಲ್ಲರಿಗೂ. ಅಷ್ಟೇ ಕಾಂಪಿಟೇಟರ್ ಕೂಡ ಆಟ ಆಡೋಕ್ಕೆ. ಸೊ ಅದಕ್ಕೆ ಗಿಲ್ಲಿ. ಅವನು ಅದೇ ಥರ ಆಟ ಆಡ್ತಾನೆ, ಅದೇ ಥರ ಎಲ್ಲರಿಗೂ ಕಾಮಿಡಿ ಮಾಡ್ತಾರೆ, ಎಲ್ಲ ಥರ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಗಿಲ್ಲಿ. ಅಶ್ವಿನಿ ಅವರು ಚೆನ್ನಾಗಿ ಆಡ್ತಾರೆ. ಓಕೆ. ಇಲ್ಲ, ಇಷ್ಟ ಇಲ್ಲ. ಅವ್ರು ಚೆನ್ನಾಗಿ ಆಡಲ್ಲ, ಮತ್ತು ಒಂಥರ ಅವರು ಆಡೋದು ಇಷ್ಟ ಇಲ್ಲ ಒಂದು ಸ್ವಲ್ಪ. ಹೌದು ಹೌದು, ಅವಾಗ ಹುಡುಗಿ ಥರ ಬದಲಾಗ್ತಿರ್ತಾರೆ. ಸೊ ಅದಕ್ಕೆ ಇಷ್ಟ ಇಲ್ಲ. ಈಗ ಸೀಕ್ರೆಟ್ ರೂಮ್ಗೆ ಕಳಿಸಿದಾರಲ್ಲ ಅವ್ರನ್ನ. ಹೌದು, ಕಳಿಸಿರೋದು ಓಕೆನಾ ಇಬ್ರು? ರಕ್ಷಿತಾದ್ ಕಳಿಸಿರೋದು ತಪ್ಪು, ಬಟ್ ಧ್ರುವಂತ್ ಕಳಿಸಿರೋದು ಸರಿ. ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ರೆ ಮೈಂಡ್ ಗೇಮ್ ಯಾರು ಆಡ್ತಾರೆ? ರಕ್ಷಿತಾ ಯಾರನ್ನ ಆಡಿಸ್ಬೇಕು, ಯಾರನ್ನ ಬಿಡಬೇಕು ಎಲ್ಲ ಪ್ಲಾನ್ ಮಾಡಿ ಚೆನ್ನಾಗಿ ಆಡ್ತಿದ್ರ? ಓಕೆ. ಅದೇ ಯಾರು ಗೆಲ್ಬೇಕು? ಗಿಲ್ಲಿ ಬಿಟ್ಟರೆ ಧನುಷ್. ಗೆಲ್ಬಾರ್ದು. ಧ್ರುವಂತ್ ಗೆಲ್ಬಾರ್ದು. ಕಾವ್ಯನೂ ಚೆನ್ನಾಗಿ ಆಡ್ತಾರೆ. ಹೌದು, ಗಿಲ್ಲಿ ಕಾವ್ಯಾಗ ಅಷ್ಟೊಂದು ಮೇ ಬಿ ಫ್ರೆಂಡ್ಲಿಯಾಗೆ ಇದ್ದಾನೆ. ಸೊ ಅದಕ್ಕೋಸ್ಕರ ಗಿಲ್ಲಿ ತುಂಬ ಇಷ್ಟಪಡ್ತಾನೆ ಕಾವ್ಯಗೋಸ್ಕರ. ಅವರು ಚೆನ್ನಾಗಿ ಆಡ್ತಿದ್ದಾರೆ. ಅಂದರೆ ಒಂದು ಸ್ವಲ್ಪ ಹುಮ್ಮಸ್ ಇರಬೇಕಿತ್ತು. ಸ್ವಲ್ಪ ಪರವಾಗಿಲ್ಲ, ಸಾಕು. ಸ್ವಲ್ಪ ಹುಮ್ಮಸ್ ಇಲ್ಲಿ ಬಿಟ್ಟರೆ ಯಾರು ಗೆಲ್ಬೋದು? ಧನುಷ್ ಎಲ್ಲೂ ಕಾಣಿಸ್ಕೋತಾ ಇಲ್ಲ ಅಂತಾರಲ್ಲ. ಕಾಣಿಸ್ಕೋತಿಲ್ಲ, ಬಟ್ ಅವ್ನ ಟಾಸ್ಕಲ್ಲೆಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಧನುಷ್ ಮೇ ಬಿ. ಚೈತ್ರ ಮತ್ತು ಇವರು ಲೇಡೀಸಲ್ಲಿ ಕಾವ್ಯ ಮೇ ಬಿ ಅನ್ಕೋತೀನಿ. ಈಗ ರಜತ್ತು ಮತ್ತು ಚೈತ್ರ ಬಂದಿದ್ದಾರೆ. ಬರಬೇಕಾಗಿತ್ತಾ ಬೇಡವಾಗಿತ್ತಾ? ಅವರು ಬರಬೇಕಿತ್ತು. ಯಾಕೆ? ಇವ್ರು ಬಂದಮೇಲೆ ಇವ್ರಿಗೆ ಗೊತ್ತಾಗ್ತೈತೆ ಯಾವ ಥರ ಗೇಮು ಯಾವ ಥರ ಟಾಸ್ಕ್ ಇದೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಗೊತ್ತಾಗ್ತೈತೆ. ಇವ್ರಿಗೂ ಗೊತ್ತಾಗ್ತಿದೆ, ಅವ್ರಿಗೂ ಗೊತ್ತಾಗ್ತಿದೆ ಹೆಂಗೆ ಆಡಬೇಕು ಅಂತ. ಅಂದರೆ ಕಳ್ಳಿ ಅಂದ ತಕ್ಷಣ ಚೈತ್ರ ಆಡ್ಕೋತಾ ಕೂತ್ಕೋತಾಳೆ, ಸರಿನಾ? ಇಲ್ಲ ಸರಿ ಅಲ್ಲ. ಒಂದು ಗೇಮ್ ಅಂತ ಆಡಕ್ಕೆ ಬಂದಾಗ ಅವೆಲ್ಲ ಹೌದು, ಕಾಮನ್, ಅದೆಲ್ಲ ಕಾಮನ್. ಬಟ್ ಚೈತ್ರ ತುಂಬ ಓವರಾಗಿ ಆಡ್ತಾರೆ. ಏನಂತಂದರೆ ಏನೇ ಮಾಡಿದ್ರು ಕಿರ್ಚ್ಕೊಳೋದು. ಸೊ ಅದಕ್ಕೋಸ್ಕರ ಚೈತ್ರ ನೋ. ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟರೆ ಲಾಸ್ಟ್ ಸೀಸನ್ ನೋಡಿದ್ವು. ಹೌದು, ಲಾಸ್ಟ್ ಸೀಸನ್ ಆಟಕ್ಕೂ ಈ ಸೀಸನ್ ಆಟಕ್ಕೂ ಏನೋ ವ್ಯತ್ಯಾಸ ಇದೆಯಾ? ಇಲ್ಲ, ಚೈತ್ರದ ಏನು ವ್ಯತ್ಯಾಸ ಇಲ್ಲ, ಸೇಮ್ ಇದೆ. ಲಾಸ್ಟ್ ಟೈಮು ಹಂಗೆ ಆಡ್ತಿದ್ರು, ಈ ಟೈಮು ಹಂಗೆ ಆಡ್ತಿದ್ದಾರೆ. ಅವ್ರು ಮತ್ತು ಬೇರೆಯವರಿಗೆ ಒಂದು ಅವಕಾಶ ಕೊಡ್ಬೋದಿತ್ತಲ್ಲ? ಹೌದು, ಅವ್ರ ಬದಲು ಮೋಕ್ಷಿತಾ ಇಲ್ಲ ಮಂಜು ಅವ್ರಿಗೆ ಯಾರು ಔಷಧಗಳು ತುಂಬ ಚೆನ್ನಾಗಿರ್ತಿತ್ತು. ಟಾಪ್ 5 ಯಾರು ಇರ್ತಾರೆ? ಟಾಪ್ 5 ಗೊತ್ತಿಲ್ಲ. 5 ಜನ ಯಾರು ಇರ್ತಾರಲ್ಲ, ಯಾರು ಬರ್ಬೋದು. ಟಾಪ್ ಫೈನಲಲ್ಲಿ ಗಿಲ್ಲಿ ಬರ್ತಾನೆ. ನೆಕ್ಸ್ಟ್ ಧನುಷ್, ಅಶ್ವಿನಿ ಮೇ ಬಿ ಅಂದ್ಕೊಂಡಿಲ್ಲ. ಕಾವ್ಯ ಅವ್ರು ಬರ್ತಾರೆ. ರಜತ್ ಇವರು ರಘು ಸರ್ ಅವರು ಬರ್ತಾರೆ. ಅಷ್ಟೇ. ರಕ್ಷಿತಾ ಮಾಳು ಬರ್ಬೋದು ಅನ್ಕೋತೀನಿ, ಗೊತ್ತಿಲ್ಲ. ಇಷ್ಟ ಆಗ್ತದೆಯಾ? ಅಷ್ಟೊಂದೇನಿಲ್ಲ, ಓಕೆ ಆಗಿ. ಅಂದರೆ ಅವರು ಒಂದು ಕಡೆ ಸ್ಟ್ಯಾಂಡ್ ತಗೋತಾ ಇಲ್ಲ, ಎರಡು ಕಡೆನೂ ಡಬಲ್. ಅಂದರೆ ಒಳಗಡೆ ಒಂದು ಆಚೆ ಒಂದು ಆ ಥರ ಈ ಕಡೆಯಿಂದ ತಂದು ಆ ಕಡೆಗೆ ಹಾಕೋದು. ಸೊ ಅದಕ್ಕೋಸ್ಕರ ರಕ್ಷಿತಾ. ಥ್ಯಾಂಕ್ ಯು. ಹೇಳಿ ಸರ್. ಬಿಗ್ ಬಾಸ್ ನೋಡ್ತಿರೋದು? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ ಸರ್. ಗಿಲ್ಲಿನಾ? ಯಾಕೆ? ಹೌದು, ಅವ್ರು ನಮ್ಮೂರ ಕಡೆಯವ್ರು ಸರ್. ಮಳವಳ್ಳಿ, ರಾಮನಗರ, ಮಂಡ್ಯ ಆ ಥರ. ನೀವು ಎಲ್ಲಿ ಅವರು? ನಾವು ರಾಮನಗರ. ಹೌದು. ಅಂದರೆ ಅವರು ಭಾಷೆ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಅಂದರೆ ಊರು ಭಾಷೆನೇ ಅದು? ಊರು ಭಾಷೆನೇ ಇದೆ, ನ್ಯಾಚುರಲ್ ಭಾಷೆ. ಅದಕ್ಕೆ ಇಷ್ಟ ಆಗುತ್ತೆ. ನಾವು ಮಾತಾಡೋ ಅಭ್ಯಾಸ ಅಲ್ವಾ, ನಮ್ಗೆ ಅದಕ್ಕೆ ಆ ಥರ ಇಷ್ಟ. ಅಂದರೆ ನಿಮ್ಮೂರವ್ರಂತ ಇಷ್ಟನೇ ಆಟ ಆಡ್ತಾರೆ? ಆ ಥರ ಇಲ್ಲ, ಒರಿಜಿನಾಲಿಟಿ ಆಟ ಆಡ್ತಿದ್ದಾರೆ. ಹೌದು. ಅಂದರೆ ಹೊರಗಡೆ ಹೆಂಗಿದೆ ಹಂಗೆ ಇದ್ದಾರೆ. ಯಾರು ಇಷ್ಟ ಆಗಲ್ಲ? ಇಷ್ಟ ಆಗಲ್ಲ ಅಂದರೆ ಆ ಥರ ಹೇಳೋಕ್ಕಾಗಲ್ಲ. ಅಂದರೆ ಗಿಲ್ಲಿನೇ ಇಷ್ಟ ನಮಗೆ. ಗಿಲ್ಲಿ ಬಿಟ್ಟರೆ ಇವ್ರು ಪರವಾಗಿಲ್ಲಪ್ಪ ಅನ್ನೋರು, ಅಥವಾ ಇವ್ರು ಇರಬಾರ್ದಿತ್ತು ಬಿಗ್ ಬಾಸ್ ಮನೆಗೆ ಅನ್ನೋರು? ಇರಬಾರ್ದಿತ್ತು ಅಂತೆಲ್ಲ ಹೇಳೋಕ್ಕಾಗಲ್ಲ ಸರ್.
ಮಧ್ಯದಲ್ಲಿ ಇದೆ ಬಟ್ ಹೇಳೋಕ್ಕಾಗಲ್ಲ. ಹಾಂ, ಮನಸ್ಸಲ್ಲಿ ಇದೆ ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗಲ್ಲ. ಇನ್ನು ಅವ್ರು ಯಾರು ಆಚೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಗಿಲ್ಲಿನೇ ಸರ್. ಸೆಕೆಂಡ್ ಯಾರು ಬರ್ಬೇಕು? ಸೆಕೆಂಡ್ ಅಶ್ವಿನಿ ಗೌಡ ಅಶ್ವಿನಿ ಗೌಡ. ಯಾಕೆ ಅಶ್ವಿನಿ ಗೌಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ಸುತ್ತಾ? ಆಡ್ತಿದ್ದಾರೆ, ಹೋರಾಟಗಳೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಪರವಾಗಿಲ್ಲ. ಮತ್ತೆ ಇವಾಗಲೂ ಗಿಲ್ಲಿ ಮೇಲೆ ಎತ್ಕೊಂಡು ಹೋಗ್ತಾರಲ್ಲ, ಅಂದರೆ ಹೊಡೆಯೋ ಥರ ಆ ಥರ ಏನೂ ಆಗಲ್ಲ. ಒಟ್ನಲ್ಲಿ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ ಗೆಲ್ಲೋದ? ಹೌದು. ಓಕೆ. ಎಲ್ಲ ಕೇಳ್ಪಟ್ವಿ ಯಾರೋ ಲೇಡಿ ವಿನ್ನರ್ ಆಗ್ತಾರೆ ಈ ಸಲ ಅಂತ. ಲೇಡಿ ಇಲ್ಲ ಸರ್, ಸೆಕೆಂಡ್ ಹಾಫ್ ಬರ್ಬೋದು ಅಷ್ಟೇ, ರನ್ನರ್ ಅಪ್ ಬರ್ಬೋದು ಅಷ್ಟೇ. ಇಲ್ಲ ಗೆಲ್ತಾರಂತೆ. ಇಲ್ಲ ಸರ್. ಸ್ವಾಮೀಜಿ ಹೇಳಿದರೆ ಗಿಲ್ಲಿ ಭವಿಷ್ಯ ನೋಡ್ಬಿಟ್ಟು ಹಾಂ, ಗಿಲ್ಲಿ ಗೆಲ್ಲಲ್ಲ, ಇಲ್ಲ ಸರ್, ಬಿಗ್ ಬಾಸ್ ಗೆಲ್ಲೋದು ಲೇಡಿನೇ ಅಂತ ಹೇಳಿದರೆ. ಇಲ್ಲ, ಗಿಲ್ಲಿನೇ ಗೆಲ್ಲೋದು. ಬೇಕಾದ್ರೆ ಸೆಕೆಂಡ್ ಹಾಫ್ ರನ್ನರ್ ಅಪ್ ಲೇಡೀಸ್ ಬರ್ತಾರೆ. ಈಗ ಹಳೆ ಸೀಸನ್ಗಳೆಲ್ಲ ನೋಡಿದ್ರ? ನೋಡಿದ್ದೀವಿ. ಹಳೆ ಸೀಸನ್ಗೂ ಈ ಸೀಸನ್ಗೂ ಏನು ಡಿಫ್ರೆನ್ಸ್ ಇದೆ? ಈ ಸಲ ಕಾಮಿಡಿ ಚೆನ್ನಾಗಿದೆ, ಕಾಮಿಡಿ ಸೂಪರ್. ಹಾಂ, ಕಾಮಿಡಿ ಚೆನ್ನಾಗಿದೆ. ಅವರು ರಘುದು ಎಲ್ಲ ಚೆನ್ನಾಗಿದೆ, ಆ ಫ್ರೆಂಡ್ಶಿಪ್ ಚೆನ್ನಾಗಿದೆ. ರಘುದು ಗಿಲ್ಲಿದು ಕಾಂಬಿನೇಷನ್ ಸೂಪರ್ ಆಗಿದೆ. ಫ್ರೆಂಡ್ಶಿಪ್ ಆ ಥರ ಇರಬೇಕು, ಚೆನ್ನಾಗಿದೆ. ಧ್ರುವ ಅಂತ ಅವ್ರು ಹೇಗೆ ಆಡ್ತಾರೆ? ಧ್ರುವ ಅಂತೂ ನಮಗೇನು ಇಷ್ಟ ಆಗಲಿಲ್ಲ ಸರ್. ಈ ಸತಿ ಮೊನ್ನೆ ಸೀಕ್ರೆಟ್ ರೂಮ್ಗೆ ಹೋಗೋರಲ್ಲ, ಹೌದೌದು. ಹೇಗೆ ಅನಿಸ್ತದೆ? ರಕ್ಷಿತಾ ಅವರು ಹೋಗಿದ್ದು, ಅವರೆಲ್ಲ ನೋಡ್ತಿದ್ದಾರೆ ಯಾರ್ಯಾರು ಹೆಂಗೆ ಅಂತ ತಿಳ್ಕೊಂತವ್ರೆ. ಮುಂದೆ ಹೋಗಿ ಅವರು ಆಟ ಆಡ್ತಾರೆ. ರಕ್ಷಿತಾ ಹೇಗೆ ಯಾವಾಗಲೂ ಡಬಲ್ ಗೇಮ್ ಆಡ್ತಾ ಇರ್ತಾರಲ್ಲ, ಡಬಲ್ ಸ್ಟ್ಯಾಂಡ್ ತಗೋತಾರೆ. ಆ ಥರ ಏನಿಲ್ಲ. ಇವಾಗ ಗೊತ್ತಾಗುತ್ತೆ, ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದೀರಲ್ಲ, ಇವಾಗ ಗೊತ್ತಾಗುತ್ತೆ ಯಾರ್ಯಾರು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ಹೋಗಿ ಹೇಳಿ ಮನೆಗೆ ಬಂದು ಮಾತಾಡ್ತಾರೆ. ಅದಕ್ಕೆ ಕಳಿಸಿದ್ರು ಅನ್ಸುತ್ತೆ ಸೀಕ್ರೆಟ್ ರೂಮ್. ಹೌದೌದು. ಅವ್ರು ಆಟ ಎಲ್ಲ ಕೊಡೋದು ಅಥವಾ ಇವರೇ ಇರಬೇಕು, ಇವರೇ ಆಡಬೇಕು ಅಂತ ಹೇಳಿ ರಕ್ಷಿತ ಹೇಳ್ತಾರೆ. ಹಾಂ, ಇದೆಲ್ಲ ಮೈಂಡ್ ಗೇಮ್ ಅನ್ಸುತ್ತೆ ಏನೋ ಯಾವ ರೀತಿ? ಅದೆಲ್ಲ ಮಾಮೂಲಿ ಒಳಗಡೆ ಮೈಂಡ್ ಗೇಮ್ ಥರ ಆಡ್ತಾ ಇರ್ತಾರೆ. ಗಿಲ್ಲಿ ಮಾತ್ರ ನ್ಯಾಚುರಲ್ ಆಗಿ ಆಟ ಆಡ್ತಾನೆ ಒಬ್ಬನೇ. ಹೌದು, ಏನು ಮುಚ್ಚುಮರೆ ಏನೂ ಇಲ್ಲ, ಮನ್ಸಿಂದ ಏನು ಬರುತ್ತೆ ಅದನ್ನೇ ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ಜನಗಳು ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ ಬಿಗ್ ಬಾಸ್ನ. ಹೌದು. ಈಗ ಅಕಸ್ಮಾತ್ ಈ ಸೀಸನಲ್ಲಿ ಗಿಲ್ಲಿ ಗೆಲ್ಲಿಲ್ಲ, ನೆಕ್ಸ್ಟ್ ಗಿಲ್ಲಿ ಗೆಲ್ಲ ಅಂದ್ರೆ ಅವ್ರ ಫ್ಯೂಚರ್ ಇದೆ ಬಿಡಿ ಸರ್. ಎಲ್ಲ ಜನಗಳು ಫುಲ್ಲು ಜನ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಗಿಲ್ಲಿನೇ ಗೆಲ್ಲೋದು ಅಂತ ಎಲ್ಲರೂ ಅಂತಂದ್ರೆ. ಅಕಸ್ಮಾತ್ ಗೆಲ್ಲಿಲ್ಲ ಅಂದರೆ ಈಗ ಕೆಲವರು ಹೇಳ್ತಾರೆ ಬಿಗ್ ಬಾಸ್ ಬೇಕಂತಾರೆ, ಕೆಲವೊಬ್ರು ಅಂದರೆ ಇಲ್ಲ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಗೆಲ್ಸಿದ್ರು ಅಂತಾರೆ. ಫೇಕ್ ಅಲ್ಲ ಸರ್, ಬಿಗ್ ಬಾಸ್ ಬೇಕು ಅಂತ ಹೇಳೋಕ್ಕಾಗುತ್ತಾ ಸರ್? ಒಂದು ಚಾನಲೇ ನಡೆಸ್ತಾವ್ರೆ ಅಂದಮೇಲೆ ಬಿಗ್ ಬಾಸ್ ಫೇಕ್ ಅಂತ ಹೇಳೋಕ್ಕಾಗುತ್ತಾ? ಗಿಲ್ಲಿನ ಬಿಟ್ಟು ಬೇರೆಯವ್ರಿಗೆ ಗೆಲ್ಸಿದ್ರು ಓಕೆನಾ? ಮಗರು ಗಿಲ್ಲಿನ ಬಿಟ್ಟು ಬೇರೆಯವ್ರಿಗೆ ಗೆಲ್ಸಿದ್ರು ಓಕೆನಾ? ಇಲ್ಲ ಸರ್, ಗಿಲ್ಲಿನೇ ಗೆಲ್ಲಬೇಕು. ಹೌದು, ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿನೇ ಗೆಲ್ತಾನೆ. ಹಾಂ, ಗೆಲ್ತಾನೆ. ಯಾರು ನೀವು ಟಾಪ್ 5 ಯಾರು ಬರ್ಬೋದು? ಟಾಪ್ 5 ಜನ ಯಾರು ಇರ್ತಾರೆ? 5 ಜನ ಗಿಲ್ಲಿ, ಅಶ್ವಿನಿ ಗೌಡ, ಮತ್ತು ಕಾವ್ಯ, ಮತ್ತು ಯಾರಿದ್ದಾರೆ? ರಘು, ರಕ್ಷಿತಾ. ಈ ವಾರ ಕಾವ್ಯ ಕ್ಯಾಪ್ಟನ್ ಆಗಿದ್ದಾರೆ, ಹೇಗೆ ಅನ್ಸುತ್ತೆ? ಕಾವ್ಯನೇ ಸ್ವಲ್ಪ ಹೆಚ್ಚು ಕಮ್ಮಿ ಸೆಕೆಂಡ್ ಪೇಜಿಗೆ ಬರ್ಬೋದು ಅಂತ ಚೆನ್ನಾಗಿದೆ. ಈ ಕಾವ್ಯ ಕ್ಯಾಪ್ಟನ್ ಆಗಿರೋಕ್ಕಿಂತ ಕಾವ್ಯಕ್ಕಿಂತ ಗಿಲ್ಲಿ ಜಾಸ್ತಿ ಖುಷಿಯಾಗಿದ್ದಾರೆ. ಹೌದೌದು, ಗಿಲ್ಲಿ ಖುಷಿಯಾಗಿದ್ದಾರೆ. ಹೌದು, ಅವರು ಇದರಲ್ಲಿ ಆಟನೂ ಗೆಲ್ತಾವನೆ.